ಅವಂದೇ ಮಿಸ್ಟೇಕು. ಅವ್ರು ಅಲ್ಲಿಂದ ಬಂದ್ರು. ಗೂಗಲ್ ಆಂಟಿ ಏನಕ್ಕೂ ಸ್ವಲ್ಪ ಕೈ ಕೊಡ್ತಾವಳೆ. ಇರ್ಲಿ, ನಮ್ಮ ಹಿಂದೆ ಗೂಗಲ್ ಆಂಟಿಗಿಂತ ಎಕ್ಸ್ಪರ್ಟ್ ಇರೋ ಆಂಟಿನೇ ಇದೆ. ಸರಿ, ನಾನು ಕೊಡ್ತೀನಿ, ತಿಂತೀಯಾ? ಇಲ್ಲಿ ರೀಸಲ್ಲಿ 3 ವೇರಿಯಂಟ್ ಇದೆ. ಟ್ರೇಸ್ 6, ಟೂರ್ 6, ಟ್ರಯಲ್ 6 ಅಂತ. ಆಟ ಇರೋಕಣ ದಪ್ಪ ಕಡಿಮೆ ಆಯ್ತು, ಸ್ವಲ್ಪ ಜಾಸ್ತಿ ಬೇಕು. ಟ್ರ್ಯಾಕ್ಟರ್ ಬೇಡ. ರೀಸ್ ಹೌದು, ಬಟ್ ಸೈಜ್ ಮ್ಯಾಟ್ರ್ ಆಗುತ್ತೆ. ಕೇಳೋರು ನನ್ನ ಮೇಲೆ ಏನನ್ನ ಫೀಲ್ ಮಾಡ್ಕೊತ. ಹೇಳು ಮಚ್ಚ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಗರ್ಲ್ಸ್ ಅಲ್ಲ ಫುಡ್ಡು, ಏನನ್ನ ತಿಳ್ಕೊತ. ಬ್ರಾಕ್ಲಿನಾ ಬ್ರೂಕ್ಲಿನಾ? ಓಕೆ, ಕರೆಕ್ಟಾಗಿ ವಿಚಾರ ಮಾಡಪ್ಪ, ಜನಗಳು ಏನೇನೋ ತಿಳ್ಕೊಂಡ್ಬಿಡ್ತಾರೆ. ಕಮೆಂಟ್, ಶೇರ್ ಅಂಡ್ ಫಾಲೋ. ಹಾಯ್, ಎಲ್ಲರಿಗೂ ನಮಸ್ಕಾರಗಳು ಮಾರ. ಹೆಚ್ಚಿನ ಆಯ್ತಕ್ಕ, ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಇವತ್ತು ಎಂತ ಇಲ್ಲ ನೋಡಿ. ಸೊ ನನ್ನ ಗಾಡಿ, ನನ್ನ ಮುಮ್ತಾಜ್ಗೆ ಟಯರ್ ಎಲ್ಲ ವೀಕ್ ಆಗಿಬಿಟ್ಟಿದೆ. ಸೊ ಹುಡುಗಿಗೆ ಆಗಲ್ಲ, ನಾನು ಇನ್ಮೇಲೆ ಹೋಗಲ್ಲ ಮುಂದಕ್ಕೆ, ನೀನು ಪ್ಲೀಸ್ ಟಯರ್ ಚೇಂಜ್ ಮಾಡು ಅಂತೆಲ್ಲ ನನ್ನ ಹತ್ರ ಹೇಳಿದ್ಲು. ಸೊ ಅದಕ್ಕೋಸ್ಕರ ನಾನು ಇವತ್ತು ಈ ನನ್ನ ಮಗನ್ನ ಕರ್ಕೊಂಡು, ನೋಡಿ ಇವನು ಅಭಿಲಾಷ್ ಅಂತ, ಸ್ವಲ್ಪ ಹಂಗೆ ಆಡಾಡ್ತಿರ್ತಾನೆ ಬಿಡಿ, ಅದೆಲ್ಲ ನೀವು ಇಗ್ನೋರ್ ಮಾಡಿ. ನನ್ನ ಮಗ. ಸೊ ಹಾಗಾಗಿ ನಾವು ಇವತ್ತು ಗಾಡಿಯ ಟೈರ್ ಚೇಂಜ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಸೊ ನಾವಿವಾಗ ಎಲ್ಲಿದ್ದೀವಿ ಅಂದರೆ HKBK ಕಾಲೇಜ್. ನೀವು ಕೇಳಿರಲ್ಲ, ಈ ನನ್ನ ಮಗ ಅಲ್ಲೇ ಓದಿರೋನು. ಸೊ ಅದರಿಂದ ಆ ಕಾಲೇಜ್ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ, ಇಲ್ಲಾಂದ್ರೆ ಪುಂಗ್ತಾನೆ ನನ್ನ ಮಗ. ಸೊ ಹಾಗಾಗಿ ಮಾನ್ಯತಾ ಟೆಕ್ ಪಾರ್ಕ್ನ ನಿಯರ್ ಇದ್ದೀನಿ ನಾನು. ಮಾನ್ಯತಾ ಟೆಕ್ ಪಾರ್ಕ್ ನಿಯರ್ ಗ್ರೌಂಡ್ ಹತ್ರ ಇದ್ದೀನಿ. ಸೊ ಇಲ್ಲಿಂದ ನಾನು ತುಂಬ ಜನಕ್ಕೆ ಲೈಕ್ ಟೈರ್ ಶಾಪ್ಸ್ಗೆಲ್ಲ ಕಾಲ್ ಮಾಡಿ ಕೇಳಿದೆ. ಸೊ ಅವ್ರು ಹೇಳಿದ್ರು ನನಗೆ ರೀಸ್ ಟೈರೇ ಬೇಕಿತ್ತು, ಏನಕ್ಕಂದರೆ ರೀಸ್ ಟೈರ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಗುಡ್ ಇದೆ. ಸೊ ಹಾಗಾಗಿ ಆ್ಯಂಡ್ ರೀಸೆಂಟ್ ಡೇಸಲ್ಲೆಲ್ಲ ತುಂಬ ಯೂಟ್ಯೂಬರ್ಸು, ಆಮೇಲೆ ಇವನ್ ನನಗೆ ಗೊತ್ತಿರೋ ಬಿಗ್ವಿಂಗ್ ಲೈಕ್ ಹೊಂಡಾ ಹೈನಸ್ ಫ್ಯಾಮಿಲಿಯವರೆಲ್ಲ ಹೇಳಿದರು ಗೋ ಫಾರ್ ರೀಸ್, ಅದರಿಂದ ವಬ್ಲಿಂಗ್ ಇಶ್ಯೂಸ್ ಎಲ್ಲ ಬರಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಾನು ರೀಸ್ ಟೈರ್ಗೆ ರೀಸ್ ಟೈರ್ ಶಾಪ್ಗೆ ನಾನು ತುಂಬ ಕಾಂಟ್ಯಾಕ್ಟ್ ಮಾಡಿ ಒಂದು ರೀಸ್ ಟೈರ್ ಶಾಪಲ್ಲಿ ಒಂದು ರೀಸ್ ಟೈರ್ ಮುಖ ಯಾಕೆ ಈ ತರ ಇದೆ, ಬೆಳಗ್ಗೆ ಮೋಷನ್ ಆಗಲಿಲ್ಲ. ಒಂದು ರೀಸ್ ಟೈರ್ ಶಾಪಲ್ಲಿ ತುಂಬ ಕಡಿಮೆಗೆ, ಲೈಕ್ ಕಂಪ್ಯಾರಿಟಿವ್ಲಿ ಬೇರೆ ಶಾಪ್ಗಿಂತ ತುಂಬ ಕಡಿಮೆಲಿತ್ತು. ಸೊ ಹಾಗಾಗಿ ನಾನು ಇವಾಗ ಆ ಶಾಪ್ ಯಾವುದು ಅಂದರೆ, ಸೊ ಆ ಶಾಪ್ ನೇಮ್ ಬಂದ್ಬಿಟ್ಟು ಚೆರ್ರಿ ಟೈರ್ ಪಾರ್ಕ್ ಅಂತ. ಸೊ ಇಲ್ಲಿಂದ ಒಂದು 4 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿಗೆ ನಾನಿವಾಗ ಹೊರಟಿದ್ದೀನಿ. ಸೊ ಅದಕ್ಕಿಂತ ಮುಂಚೆ, ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಒಂದು ಚಿಕ್ಕ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಬಂದು ಇಲ್ಲಿ ಗ್ರೌಂಡ್ ಹತ್ರ ನಿಲ್ಲಿಸಿ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಪ್ಲೀಸ್ ನೋಡಿ ಆಯಿತಾ? ಇಲ್ಲಿಗೆ ಸ್ಕಿಪ್ ಮಾಡಿ ಹೋಗಬೇಡಿ, ಆಮೇಲೆ ಪ್ಲೀಸ್ ನೋಡಿ ಆಯಿತಾ? ಡೂ ಕಮೆಂಟ್, ಶೇರ್ ಅಂಡ್ ಫಾಲೋ. ಜೈ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ಸೊ ರೈಟ್ ನಾವು ನನ್ನ ಟೈರ್ನ ಅವಸ್ಥೆ ನೋಡಿ, ಫುಲ್ ಬೋರ್ಡ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಶೋರೂಮ್ ಅವ್ರು ಲಾಸ್ಟ್ ಟೈಮ್ ಸರ್ವಿಸ್ ಹೋದಾಗ ಚೇಂಜ್ ಮಾಡಿ ಅಂದಿದ್ರು. ನಾನು ಅದಾದಮೇಲೆ ಒಂದು 500 ಕಿಲೋಮೀಟರ್ ಓಡಿಸಿದ್ದೀನಿ. ಸೊ ಹಾಗಾಗಿ ನನಗೆ ಇವಾಗ ಮ್ಯಾಂಡೇಟರಿಯಾಗಿ ಹೋಗಲೇಬೇಕು. ಸೊ ಮುಂದಿನ ಟೈರು ನೋಡಿ ಆಲ್ಮೋಸ್ಟ್ ಹೋಗಿದೆ. ಸೊ ಬ್ಯಾಕ್ ಟೈರ್ ಚೇಂಜ್ ಮಾಡಬೇಕು ಅಂದರೆ ಫ್ರಂಟ್ ಟೈರು ಚೇಂಜ್ ಮಾಡಿ ಅಟ್ ಎ ಟೈಮ್ 2 ಟೈರ್ನ ಚೇಂಜ್ ಮಾಡೋದು ಬೆಸ್ಟ್ ಅಂದ್ಕೊಂಡು ಸಜೆಷನ್ಸ್ ಕೊಟ್ಟಿದ್ದಾರೆ. ಸೊ ಆ ಸಜೆಷನ್ಸ್ ಪ್ರಕಾರ ಇವತ್ತು ಹೋಗ್ತಾ ಇದ್ದೀನಿ. ಸೊ ನಮಗೆ ಮುಂದೆ ಹೋಗ್ತಾ ಸಿಗು ಆಯಿತಾ? ಸೊ ಇವಾಗ ನಮ್ಮ ಪಯಣ ಚೆರ್ರಿ ಟೈರ್ ಪಾರ್ಕಿನ ಕಡೆಗೆ. ಮತ್ತೆ ಹೆಂಗೋ ರೋಡ್ ಹೆಂಗೋ ತೋರಿಸ್ತಿದೆ. ಯಾವ ಕಡೆನ ವೀರಣ್ಣಪಳ್ಳಿಗೆ ಯಾವ ಕಡೆ? ಇಲ್ಲೇನೋ ಮೂವೇ ಆಗ್ತಿಲ್ಲ, ಮ್ಯಾಪ್ ಸ್ಟಕ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾನು ಏನಕ್ಕೆ ರೀಸ್ ಟೈರ್ನೇ ಚೂಸ್ ಮಾಡ್ತಿದ್ದೀನಿ ಅಂದರೆ, ಲೈಕ್ ಹೈನಸ್ ಫ್ಯಾಮಿಲಿ ಅವ್ರ ಹತ್ರ ಎಲ್ಲ ಕೇಳಿದಾಗ ಅವ್ರು ಹೇಳಿದರು ರೀಸ್ ಟೈರ್ ಯೂಸ್ ಮಾಡಿದರೆ ಬಬ್ಲಿಂಗ್ ಇಶ್ಯೂಸ್ ನಿನಗೆ ಬರೋದೇ ಇಲ್ಲ. ಇವ್ರದ್ದು ಸ್ಟಾಕ್ ಟೈರಲ್ಲಿ ಸ್ವಲ್ಪ ಬಬ್ಲಿಂಗ್ ಇಶ್ಯೂಸ್ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ಇನ್ನೇನು ಅವರೇ ಎಕ್ಸ್ಪೀರಿಯನ್ಸ್ ಅವರೇ ಹೇಳ್ತವ್ರೆ. ಮತ್ತು ನಾನೇನಕ್ಕೆ ಒಂದು 500 ರೂಪಾಯಿ ಜಾಸ್ತಿ ಖರ್ಚಾದರೂ ಓಕೆ, ನನಗೆ ಬಬ್ಲಿಂಗ್ ಇಶ್ಯೂಸ್ ಬೇಡ. ಸೊ ರೈಡಿಂಗಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತಲ್ಲ. ಸೊ ಹಾಗಾಗಿ ನಾನು ರೀಸ್ನೇ ನಾನು ಚೂಸ್ ಮಾಡಿದೆ. ಆ್ಯಂಡ್ ರೀಸ್ ಬಂದ್ಬಿಟ್ಟು ಇವಾಗ ನೌ ಡೇಸ್ ತುಂಬಾ ಫೇಮಸ್ ಆಗ್ತಿದೆ. ಲೈಕ್ ಎಲ್ಲಿ ನೋಡಿದ್ರು ಯಾವುದೇ ಗಾಡಿಗೂ ಎಲ್ಲ ಸಜೆಷನ್ಸ್ ಕೊಡ್ತಿರೋದೇ ರೀಸ್ ಟೈರು. ಆ್ಯಕ್ಚುಲಿ ರೀಸ್ ಟೈರ್ ಬಂದ್ಬಿಟ್ಟು ಇಂಡಿಯನ್ ಕಂಪ್ನಿನೇ, ಬಟ್ ಅದನ್ನು ಡಿಸೈನ್ ಮಾಡೋರ್ದು ಯುರೋಪಿಯನ್ ಕಂಟ್ರಿಯ ಒಂದು ಕಂಪನಿ ಲೈಕ್ ಮಿಟಾಸ್ ಅಂತ. ಸೊ ಅವರು ಡಿಸೈನ್ ಮಾಡ್ತಾರೆ. ಇಂಜಿನಿಯರು ಇಲ್ಲಿ ಮಹಾನ್ಸಾರಿಯಾ ಗ್ರೂಪ್, ಗುಜರಾತ್ ಬೇಸ್ಡ್ ಕಂಪ್ನಿಯವರು ಅದನ್ನು ಡಿಸೈನ್ ಮಾಡ್ತಾರೆ. ಸೊ ಇವಾಗ ಆಚೆ ಕಡೆನಾ ಅಭಿಲಾಷ್? ದಿಸ್ ಈಸ್ ಶೋಯಿಂಗ್ ವಿ ಹ್ಯಾವ್ ಟು ಕ್ರಾಸ್ ದಟ್ ರೋಡ್, ಜಂಕ್ಷನ್ ರೋಡ್ನ ಕ್ರಾಸ್ ಮಾಡೋಗ್ಬೇಕು.
ಬಟ್ ವೈ ಇಟ್ ಇಸ್ ಲೈಕ್ ಫಸ್ಟ್ ಟೈಮ್ ನನಗೆ ಹಿಂಗಾಗ್ತಿರೋದು. ಬಟ್ ಅವಾಗೆಲ್ಲ ಹೆಂಗಾಗ್ತಿತ್ತು ಅಂದರೆ ಮೂವ್ ಆಗ್ತಾ ಇತ್ತು. ಸೊ ನೋ ಇಟ್ಸ್ ನಾಟ್ ಮೂವಿಂಗ್. ಗೂಗಲ್ ಆಂಟಿ ಏನಕ್ಕೂ ಸ್ವಲ್ಪ ಕೈ ಕೊಡ್ತಾವಳೆ. ಇರಲಿ, ನಮ್ಮ ಹಿಂದೆ ಗೂಗಲ್ ಆಂಟಿಗಿಂತ ಎಕ್ಸ್ಪರ್ಟ್ ಇರೋ ಆಂಟಿನೇ ಇದೆ. ಸೊ ಆಂಟಿ ಅಲ್ಲ, ಅಂಕಲ್. ಅಂಕಲ್ ಅಲ್ಲೇನ ನೀನು? ಹಾಂ, ಕರೆಕ್ಟ್, ಅಂಕಲ್ ಅಂತೆ. ಅಷ್ಟೇ, ನೀನು ಹೂ ಅಂದಾಯ್ತು. ಇವಾಗ ಅದೆಲ್ಲ ನನಗೆ ಹೇಳು. ನೀನು ಅದನ್ನೆಲ್ಲ ಏನಂದಿಲ್ಲ ಅದನ್ನೆಲ್ಲ ನೀನು ಲಾಗಲ್ಲಿ ನೋಡು, ಗೊತ್ತಾಗತ್ತೆ. ಇಲ್ಲ ಅಂದ್ರೆ ನೀನು ನಿನಗೆ ನಾನು ಇವಾಗಲೇ ಹೇಳ್ಬಿಟ್ರೆ ನೀನು ಲಾಗೇ ನೋಡಲ್ಲ. ಹಾ, ನಾನು ಫಸ್ಟ್ ಆಫ್ ಆಲ್ ಗೊತ್ತು ಆಕ್ಚುಲಿ ಈ ತರ ಮಾಡಾದ್ರೂ ನನಗೊಂದು 3 ನಿಮಿಷದ ಅವರೇಜ್ ವಾಚ್ ಟೈಮ್ ಆದ್ರೂ ಸಿಗುತ್ತೆ. ಏನ್ ಮಾಡೋದು, ಎಲ್ಲರೂ ಹಾಗೆ. ಎಲ್ಲರಿಗೂ ನಾವು ಫೋರ್ಸ್ ಮಾಡ್ಬೇಕು, ವಾಗ್ ನೋಡ್ರು ಅನ್ಕೊಂಡು. ನೀನ್ ಎಂತ ನನ್ನ ಬಾಯಲ್ಲಿ ಬರ್ತಿದೆ ಪಾಪ, ಲಾಂಗಲ್ಲೆಲ್ಲ ಬರ್ತಿದೆ. ಇನ್ನ ಮಾತಾಡು. ಬಿಲ್ಡಪ್ ನಿನಗೆ ಕೊಡ್ತೀನಿ ಬಾ. ಈ ವ್ಲಾಗ್ ಫಸ್ಟ್ ವಾಚ್ ನೀನೇ ಮಾಡಿದ್ರೆ ಬಿಲ್ಡಪ್ ಕೊಡ್ಸೋಣ ನೆಕ್ಸ್ಟ್ ವ್ಲಾಗಲ್ಲಿ. ಸರಿ, ನಾನು ಕೊಡಿಸ್ತೀನಿ, ತಿಂತೀಯಾ? ನಾನು ಆಗಲ್ಲ, ನಾನು ಇವತ್ತು ಕೊಡಿಸ್ತೀನಿ, ಬೇಕಿದ್ರೆ ತಿನ್ನು. ನಾಳೆ ನಾನು ತಿನ್ನಲ್ಲಪ್ಪ, ಹಾಂ. ನೋಡು, ಕೊಡುವಾಗ ತಗೊಬೇಕು. ಏನು ಮಾಡೋದು, ಇರುವಾಗ ಕೊಡ್ತೀವಿ ಅಂದರೆ ಇಲ್ಲದೆ ಇರುವಾಗ ಕೇಳ್ತೀರಾ ನೀವೆಲ್ಲ. ಆ್ಯಕ್ಚುಲಿ ರೀಸಲ್ಲಿ 3 ವೇರಿಯಂಟ್ ಇದೆ, ಟ್ರೇಸ್ ಆರು, ಟೂರ್ ಆರು, ಟ್ರಯಲ್ ಆರು ಅಂತ. ಟ್ರೇಸ್ ಆರ್ ಬಂದ್ಬಿಟ್ಟು ಜಸ್ಟ್ ಹೈವೇ ಪರ್ಪಸ್ಗೆ, ಟೂರ್ ಆರ್ ಬಂದ್ಬಿಟ್ಟು ಟೂರಿಂಗ್ ಪರ್ಪಸ್, ಲೈಕ್ ಲಿಟಲ್ ಬಿಟ್ ಆಫ್ ರೋಡು, ಆಮೇಲೆ ಹೈವೇಲ್ಲೂ ಹೋಗ್ಬೋದು. ಬಟ್ ಟ್ರಯಲ್ ಆರ್ ಬಂದ್ಬಿಟ್ಟು ಲೈಕ್ ಅದು ಆಫ್ ರೋಡಿಗೆ ಅಂತಲೇ ಬಿಲ್ಡ್ ಮಾಡಿರೋದು. ಬಟ್ ಯೂಸ್ ಮಾಡ್ಬೋದು, ಆ್ಯಂಡ್ ಪ್ರೈಸ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಅದಕ್ಕೆ ಟ್ರಯಲ್ ಆರ್ಗೆ. ಸೊ ನಾನು ಅದಕ್ಕೆ ಮಿನಿಮಲ್ ಆಫ್ ರೋಡಿಂಗ್ ಮಾಡ್ತೀನಲ್ಲ, ಸೊ ಹಾಗಾಗಿ ಟೂರ್ ಆರ್ ಮೇಲೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ನೋಡೋಣ, ನಿಮಗೆ ಆದರೆ ನಾನು 3 ವೇರಿಯಂಟ್ದು ವಿಡಿಯೋ ಮಾಡಿ ಹಾಕೋಕ್ಕಾಗತ್ತಾ ಅಂತ ನೋಡ್ತೀನಿ. ಸೊ ನಾವು ನಿಯರ್ ಬರ್ತಾ ಇದ್ದೀವಿ. ಇಲ್ಲನಾ ಜೆರ್ರಿ ಟೈರ್ ವರ್ಕ್. ಓ, ವಿ ರೀಚ್ಡ್. ಎಲ್ ಸಿ ಸರ್, ಕಾಲ್ ಮಾಡಿದ್ದೆ. ಅವರು ಇದು ರೀಸ್ ಟೈರ್ದು ಹೈನಸ್ಗೆ 2 ಬೋತು. ಅವ್ರು ಹೇಳಿದ್ರು ಅಲ್ಲಿ ಇರ್ತಾರೆ ಹೋಗಿ ಅಂದ್ರ. ಆ ಟೈರ್ ಹಾಕೋಣ, ದಪ್ಪ ಕಡಿಮೆ ಆಯ್ತು, ಸ್ವಲ್ಪ ಜಾಸ್ತಿ ಬೇಕು. ಟ್ರ್ಯಾಕ್ಟರ್ ಬೇಡ, ಯಾವಾಗಲೂ ಇದೊಂದು ಮರಬೇಕು. ಫೋನ್ನ ಮೊಬೈಲ್ ಸ್ಟ್ಯಾಂಡಲ್ಲೇ ಬಿಟ್ಬಿಟ್ಟು ಬರ್ತೀನಿ. ಲಾಸ್ಟ್ ಟೈಮ್ ಮಲ್ಲಪ್ಪ ಕೊಂಡು ಹೋದಾಗೂ ಹಿಂಗೆ ಆಗಿತ್ತು. ಇದಾದರೂ 2 ಮಿನಿಟ್ಸಲ್ಲಿ ತೊಗೊಂಬಂದೆ, ಅದು ಒಂದು 15 ನಿಮಿಷ ನಾನು ತಿನ್ನೋಲ್ವರೆಗೂ ಅಲ್ಲೇ ಇತ್ತು ಗುರು. ಅವ್ರ ಹತ್ರ ನಿನ್ನೆ ಹೇಳಿದ್ದು 2 ಅವರ್ ಹೇಳಿದ್ದು. ಅವಾಗ ಅವ್ರು ಹೇಳಿದ್ರು ಇಲ್ಲ ಶಾಪಲ್ಲಿದೆ, ನೀವು ಯಾವ ಮೂಮೆಂಟಲ್ಲಿ ಬೇಕಿರೋ ಬನ್ನಿ, ಹುಡುಗ ಇದ್ದಾನೆ ಮಾಡಿಕೊಡ್ತಾರೆ ಅಂದ್ರ. ಸೊ ನಾನು ಅದಕ್ಕೆ ಬೇಗನೂ ಬಂದಿಲ್ಲ. ಇದು ರೀಸ್ ಹೌದು, ಬಟ್ ಸೈಜ್ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ಬರ್ದಿದೆ ನೋಡ, ಇದು 130/70 ಅಂದರೆ ನಾನು ಇಲ್ಲಿ ಫಿಟ್ ಮಾಡಿಕೊಂಡು ರೆಡಿ ಇದೆ ಅಂತ ಅವ್ರು ಹೇಳಿದ್ರಾ. ಸೊ ಫಿಟ್ ಮಾಡಿಕೊಂಡು ಹಂಗೆ ಲ್ಯಾಪ್ಟಾಪ್ ಒಂದ್ಸಲ ರಿಪೇರಿ ಮಾಡೋಕೆ ಹೋಗ್ಬೇಕು ಅಲ್ಲಿ BTM ಅನ್ಸುತ್ತೆ. ಸೊ ಇಲ್ಲಿ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು, ಅಲ್ಲಿಂದ ಇವಾಗ ಬರೋದು ಮೇ ಬಿ ಡಿಲೇ ಆದರೆ ಅಂತ. ಇಲ್ಲಾಂದರೆ ನಾಳೆ ನಾನು ಹೇಳಿದೆ ಬೇಗ ಬಾರೋ. ಎಷ್ಟು ಲೇಟ್ ಮಾಡ್ತೀಯ ಅಲ್ಲಿ ಸ್ನಾನ ಮಾಡಿಕೊಂಡು? ನಿನ್ನಿಂದನೇ ಲೇಟ್ ಆಗಿರೋದು. ಟೈರ್ ನಾನು 12 ಗಂಟೆಗೆ ಬಂದಿದ್ರೆ ಅವ್ರು ಟೈರ್ 1 ಗಂಟೆ ತರ್ತಿದ್ರು. ಲಾಗಲ್ಲಿ ಮರ್ಯಾದೇನು, ನಿನ್ನಿಂದಾನೇ ಆಗಿರೋದು, ನಿನ್ನಿಂದಾನೇ. ಗಾಯ್ಸ್, ವೆನ್ಎವರ್ ಎಲ್ಲರೂ ಹೊರಗೆ ಹೋಗ್ತೀರಂತ ಇಂಥ ಹೇಳಲ್ಲ, ಅವ್ರನ್ನ ಕರ್ಕೊಂಡು ಬರಬೇಡಿ. ಸೊ ಅವ್ರು ಇವಾಗ ಏನು ಹೇಳಿದ್ರು ಅಂದರೆ ಲೈಕ್ ಇಲ್ಲಿ ಇವಾಗ ಟೈರ್ ಸ್ಟಾಕ್ ಇಲ್ಲ ಅಂತೆ. ಸೊ ಹಾಗಾಗಿ ಒಂದು 4 o'clock ಹಂಗೆ ಬರೋಕ್ಕೆ ಹೇಳಿದ್ರು. ಬಟ್ 4 o'clock ನನಗೆ ಬೇರೆ ಕಡೆ ಹೋಗೋಕ್ಕಿದೆ. ಮೇ ಬಿ ಇದೇ ವಾಗ್ನ ನಾನು ನಾಳೆ ಇಲ್ಲ ಇವತ್ತು ಈವ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೂ ಒಂದು ಪಾಸು. ಓಕೆ, ನೀನು ಏನಕ್ಕೆ ಬರ್ತೀಯಾ? ಡಿಸ್ಕೌಂಟ್ ಕಡೆ ಇದ್ದಾನೆ, ನನ್ನ ಮಗನೇ. ಇರಲಿಲ್ಲ, ಇಂಥವ್ರಿಂದನೇ ನಾನು ಉದ್ಧಾರ ಆಗ್ತಿಲ್ಲ. ಆದರೂ ಮತ್ತೆ ನೀನು ಹೇಳು ಕೇಳೋರು ನನ್ನ ಮೇಲೆ ಏನನ್ನೋ ಫೀಲ್ ಮಾಡ್ಕೊತ. ಹೇಳು ಮಚ್ಚ, ನಮಗೂ ಅದೇ ಬೇಕಾಗಿರೋದು. ಮತ್ತೆ ಇದು RCB ಕಫೆ ಹೇಳು. RCB ಕಫೆಗೆ ಹೋಗಿದ್ದೀನಿ, ಆಮೇಲೆ 1 night ಕಫೆಗೆ ಹೋಗಿದ್ದೀನಿ. ಹೇಳು, ಅವ್ರು ಸಬ್ಸ್ಕ್ರೈಬರ್ಸ್ ನಾನು ವೀಡಿಯೋ ನೋಡ್ತಾವ್ರಲ್ಲ, ಅವ್ರ ಫೀಲ್ ಎಲ್ಲೋ ಹೋಗ್ಬಿಡುತ್ತೆ. ನಾನು ಎಲ್ಲೋ ಯಾವುದೋ ರೇಂಜ್ಗೆ ಹೋಗ್ಬಿಡ್ತೀನಿ. ಹೇಳು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಗರ್ಲ್ಸ್ ಅಲ್ಲ ಫುಡ್ಡು, ಏನನ್ನ ತಿಳ್ಕೊತ. ಏನು ಬ್ರೂಕ್ಲಿನಾ? ಓಕೆ, ಕರೆಕ್ಟಾಗಿ ಉಚ್ಚಾರ ಮಾಡಪ್ಪ, ಜನಗಳು ಏನೇನೋ ತಿಳ್ಕೊಂಡ್ಬಿಡ್ತಾರೆ. ಅವಂದೇ ಮಿಸ್ಟೇಕು, ಕ್ರಾಸ್ ಮಾಡೋದೊಂದು ಮಿಸ್ಟೇಕ್. ಒಂದು ಕಣ್ಣು ಮುಂದೆನೇ ಒಂದು ಆಕ್ಸಿಡೆಂಟ್ ಆಯ್ತು ಬ್ರೋ. ಏನೂ ಆಗಿಲ್ಲ ಅನ್ಕೊಂತೀನಿ. ಸ್ಕೂಟಿ ಒಂದೇ ಮಿಸ್ಟೇಕ್ ಅನಿಸ್ತಿದೆ, ಬಟ್ ಸ್ಕೂಟಿ ಅವನು ಲೋಕಲ್ ರೇಟ್ಸ್ ಅನಿಸ್ತಿದೆ.
ಸೊ ಚೇಂಜ್ ಮಾಡೋ ಪ್ಲ್ಯಾನಲ್ಲಿದ್ದಾರೆ. ನನಗೆ ಇವಾಗ ರೋಡ್ ಕ್ರಾಸ್ ಮಾಡೋಕ್ಕಾಗ್ತಿಲ್ವೇ? ಗಾಡಿಗಳ ಮಹಾಸಾಗರನೇ ಬಂದುಬಿಡ್ತು. ನಮ್ಮ ಅಭಿಯಣ್ಣ ಹೋಗೋವನೆ, ಅಲ್ಲಿ ಹೋಗಿ ಏನು ಕಿತ್ತಾಕ್ತಿದ್ದಾನೋ. ನಾನು ಹೋಗ್ತಿಲ್ಲ ಆಚೆ ಕಡೆ, ಪಾಸ್ ಮಾಡೋಕ್ಕೆ ಜಾಗ ಕೊಡ್ರು. ಅವ್ರು ಅಲ್ಲಿಂದ ಬಂದರು, ಹೊರ ಹೋಗೋಣ. ಇಬ್ರದ್ದು ತಪ್ಪಿದೆ ಅಂದೆ. ಇವಾಗ ಲೈಕ್ ಇಬ್ರಿಗೂ ಈಕ್ವಲಿ. ಸೊ ಅದಕ್ಕೆ ಇವಾಗ ಅವರಲ್ಲಿ ಮಾತಾಡ್ಕೊಂಡು ಅವ್ನು ಕರೆಕ್ಟಾಗಿ ಮಾತಾಡ್ತಾನೆ. ನೀನೇ ಒಳ್ಳೆ ಹೋಗ್ಬಿಟ್ಟು ಅಲ್ಲಿ ಒಳ್ಳೆ. ಇವಾಗ ಅವನಿಗೂ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಏನಕ್ಕಂದ್ರೆ ಆ ಗಾಡಿಗೆ ಪೇಪರ್ ಏನಿಲ್ಲ ಅನ್ಸುತ್ತೆ. ಅದೇ ಪೇಪರ್ ಇಲ್ಲದೆ ಇರೋ ಗಾಡಿ. ಸೊ ಕೇಸ್ ಹಾಕೋಕ್ಕಂತೂ ಆಗಲ್ಲ, ಅವರವರೇ ಮಾತಾಡ್ಕೋಬೇಕು. ಅವ್ರು ಇನ್ನೇನೇನು ಮಾತಾಡ್ಕೋತಾರ. ನನಗೆ ಅವನು ಬ್ರೇಕ್ ಹಾಕಿದಾಗ ನಾನು ಕರೆಕ್ಟ್ ನೋಡ್ತಿದ್ದೆ. ಬ್ರೇಕ್ ಹಾಕಿದಾಗ ಒಂದು ಸ್ಕಿಡ್, ಇದು ಈ ಥರ ಮಣ್ಣಲ್ವಾ, ಸ್ಕಿಡ್ ಆಯಿತು NS ಒಂದು. ಸೊ ಅವಾಗಲೇ ಗೊತ್ತಾಯ್ತು ಈಗ ಹೊಡಿತಾನೆ ಅಂತ. ಅವನು ಸಡನ್ನಾಗಿ ಈಚೆಯಿಂದ ನುಗ್ಗಿಬಿಟ್ಟ. ಅಲ್ಲ ನೀನು ಹೋಗಲ್ಲಿ ಏನು ಕಿತ್ತಾಕ್ದೆ? ಸಮಾಧಾನ ನಿಂದು. ಸಮಾಧಾನ ಮಾಡಿದ್ದು ಮಾಡೋ ಥರ ಇರಬೇಕು, ಮಾಡಬೇಕೋ ಬೇಡೋ ಅನ್ನೋ ಥರ ಹೋಗಿ ನಾನು ಹೇಳಿದಕ್ಕಾನೆ ನೀನು ಹೋದೆ, ಇಲ್ಲಾಂದ್ರೆ ಎಲ್ಲಿ ಹೋಗ್ತಿದ್ದೆ? ಇರಲಿ ಬಿಡು, ಆಯ್ತು, ಒಳ್ಳೆ ಕೆಲಸ ಮಾಡಿದ್ಯಾ. ಕೊಡೋಣ ಒಂದು 20 AICT ಪಾಯಿಂಟ್ಸ್ ಹಾಕ ನಿಂಗೆ. AICT ಪಾಯಿಂಟ್ಸ್ ಖುಷಿನಾ? ಟೈರ್ ನೋಡಿಬಿಟ್ಟು ರಿಟರ್ನ್ ಬರ್ತಿದ್ದಂಗೆ ಒಂದು ಆಕ್ಸಿಡೆಂಟು ಆಗೋಯ್ತು. ಬಟ್ ಏನೂ ಆಗಿಲ್ಲ, ಇಬ್ರದ್ದು ತಪ್ಪಿತ್ತು ಬಿಡಿ. ಸೊ ನಾವು ಇವಾಗ ಆಮೇಲೆ ಆದರೆ ಈವ್ನಿಂಗು ಟೈರ್ ಚೇಂಜ್ ಮಾಡೋಕ್ಕೆ ಹೋಗೋಣ, ಇಲ್ಲ ಅಂದರೆ ನಾಳೆ ಹೋಗೋಣ. ಸೊ ಅಲ್ಲಿವರೆಗೂ ಬಾಯ್.